ಪಾಂಡವಪುರ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ನಿವೃತ್ತ ಶಿಕ್ಷಕ ಜೈಬೋರೇಗೌಡ ಹಾಗೂ ನಿವೃತ್ತ ಉಪನ್ಯಾಸಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಎನ್ ಚೆಲುವೇಗೌಡ ಅವರ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಪಾಂಡವಪುರ ತಾಲೂಕಿನ ಎಲೆಕೆರೆ ಬಳಿ ಇರುವ ಪೂರಿ ಜಗನ್ನಾಥ ಕಾಫಿ ಕಟ್ಟೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಕ್ ಬದಲಿಗೆ ಕಲ್ಲಂಗಡಿ ಹಣ್ಣು ಕತ್ತರಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಇಬ್ಬರ ಹುಟ್ಟುಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ವೇಳೆ ಜೈಬೋರೇಗೌಡ ಹಾಗೂ ಎನ್ ಚೆಲುವೇಗೌಡ ಅವರನ್ನು ಮೈಸೂರು ಪೀಠ ತೊಡಿಸಿ ಅಭಿನಂದಿಸಲಾಯಿತು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಜೈಬೋರೇಗೌಡ ಹಾಗೂ ಎನ್ ಚೆಲುವೇಗೌಡ ಅವರು ಅತ್ಯಂತ ವಿಶೇಷ ರೀತಿಯಲ್ಲಿ ನಮ್ಮಿಬ್ಬರ ಹುಟ್ಟುಹಬ್ಬವನ್ನು ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಆಚರಿಸಲಾಗುತ್ತಿದೆ. ಇದು ಎಂದಿಗೂ ಮರೆಯಲಾಗದ ಸನ್ನಿವೇಶ ಹಾಗೂ ಕ್ಷಣ. ಹೀಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದರು. ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಧ್ಯಕ್ಷ ಎಸ್ ಜಯರಾಮ್, ಸಮಿತಿ ಸದಸ್ಯರಾದ ಪೊಲೀಸ್ ಚೌರೇಗೌಡ, ಡಿ ಶಿವಣ್ಣ, ಸುಂಕತಂಡು ಶಂಕರ್, ಅಪ್ಪಾಜಿ, ಆರೋಳಿ ಬಾಲೇಗೌಡ, ಪೂರಿ ಜಗನ್ನಾಥ್ ಕಾಫಿ ಕಟ್ಟೆ ಮಾಲೀಕರಾದ ಎಲೆಕೆರೆ ಕಲ್ಪನಾ, ಪತ್ರಕರ್ತ ಎನ್ ಕೃಷ್ಣೇಗೌಡ, ಅರಣ್ಯ ಇಲಾಖೆಯ ರಮೇಶ್, ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜೈಬೋರೇಗೌಡರು ಚೆಲುವೇಗೌಡರು ಹುಟ್ಟುಹಬ್ಬ ಒಂದೇ ದಿನ ಆಗದೆ ನಮ್ಮ ಯೋಗ ಟೀಮ್ ಸದಸ್ಯರಿಂದ ಒಗ್ಗೂಡಿ ಅವ್ರಿಗೆ 100 ವರ್ಷ ದೀರ್ಘವಾಗಿ ಮಾಡಲಿ ಅವ್ರ ಕುಟುಂಬದವರು ಅಂತ ಆಚರಿಸ್ತಾ ಇದ್ದೇನೆ. ಒಳ್ಳೇದಾಗಲಿ ಅವ್ರ ಕುಟುಂಬಕ್ಕೆ. ದಿನ ಪತಂಜಲಿ ಯೋಗ ಸಮಿತಿಯಿಂದ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನಗೆ ಈ ವರ್ಷ ವಿಶೇಷವಾಗಿ ಪತಂಜಲಿ ಯೋಗ ಸಮಿತಿಯಿಂದ ನನ್ನ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರೋದು ನನಗೆ ಬಹಳ ಆನಂದ ಆಗಿದೆ. ಮತ್ತು ಒಳ್ಳೆಯ ಯಶಸ್ಸು ಆಗಲಿ ಅಂತ ಎಲ್ಲರಿಗೂ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಸರಿ, ನಾವು ಯೋಗ ಸಮಿತಿಯಿಂದ ಪತಂಜಲಿ ಯೋಗ ಸಮಿತಿಯಿಂದ ನನ್ನ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಯೋಗ ಟೀಮ್ ಅಧ್ಯಕ್ಷರಾದ ಜಯರಮಣರ ನೇತೃತ್ವದಲ್ಲಿ ನಮ್ಮ ಯೋಗ ಬಂಧು ಬಳಗದವರಿಗೆ ಎಲ್ಲರಿಗೂ ಹುಟ್ಟುಹಬ್ಬ ಮಾಡ್ತಾನೆ ಇರ್ತೇವೆ. ಆದ್ದರಿಂದ ನಮ್ಮ ಜೈಬೋರೇಗೌಡರು ಸಾರು, ನಮ್ಮ ಚೆಲುವೇಗೌಡರು ಸಾರು ಇಬ್ಬರಿಗೂ ಕೂಡ ಒಂದೇ ದಿನ ಈ ಬುಧವಾರ ಸಂಕ್ರಾಂತಿ ನಾಳೆ ಎನ್ನುವ ಮರು ದಿನವೇ ಬಂದಿರುವುದರಿಂದ ನಾವು ಯೋಗ ಟೀಮಲ್ಲಿ ಪ್ರತಿಯೊಬ್ಬರು ಯೋಗ ಹುಟ್ಟುಹಬ್ಬನ ಮಾಡ್ತಾ ಇರ್ತೀವಿ. ಆದ್ದರಿಂದ ನಮ್ಮ ಯೋಗ ಚೆಲುವೇಗೌಡ ಸರ್ಗೆ ಜೈಬೋರೇಗೌಡ ಸರ್ಗೆ ಆಯುಷ್ಯ ಆರೋಗ್ಯ ಅಭಿವೃದ್ಧಿ ಕೊಟ್ಟು ದೇವರು ಮೊಮ್ಮಕ್ಕಳ ಜೊತೆ ಚೆನ್ನಾಗಿ ಆಟ ಆಡುವಂಥ ಶಕ್ತಿ ಕೊಡಲಿ. ಎಲ್ಲ ಆತ್ಮೀಯ ಪತಂಜಲಿ ಯೋಗ ಸಮಿತಿಯ ಸದಸ್ಯರೇ, ಭಾಳ ಸಂತೋಷ ಆಗ್ತಾ ಇದೆ. ಹುಟ್ಟುಹಬ್ಬ ಆಲೇ ಕಳೆದ ತಿಂಗಳಾಗಿರ್ಬೋದು, ಆದರೂ ಕೂಡ ಅದನ್ನು ಪರಿಗಣಿಸಿ ಇವತ್ತು ಜೈಬೋರೇಗೌಡ ಜೊತೆಯಲ್ಲಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಭಾಳ ಸಂತೋಷ ಆಗಿದೆ. ಇದು ನನಗೆ ಪತಂಜಲಿ ಯೋಗ ಸಮಿತಿಯಿಂದ ಪೂರ್ವನೇ ಸನ್ಮಾನ, ಅದು ಭಾಳ ಸಂತೋಷವನ್ನು ಕೊಟ್ಟಿರುವಂಥದ್ದು. ನಾವು ಇನ್ನೂ ಆಯಸ್ಸು ಹೆಚ್ಚಾಗಲಿ ಅನ್ನೋ ಒಂದು ಮನಸ್ಥಿತಿ ನಮಗೀಗ ಇದೆ. ಏಕೆಂತಂದರೆ ಇಂಥದ್ದು ನಾವು ಆಚರಿಸ್ಕೋಬೇಕು, ಹಿಂಗೆ ಸಂತೋಷವನ್ನು ಕೊಡಬೇಕು, ಹಿಂಗೆ ಎಲ್ಲರ ಜೊತೆ ಸಭಿಕರ ಜೊತೆ ಕೂಡ ಸಂತೋಷವನ್ನು ಕೊಡಬೇಕು ಅನ್ನುವಂಥದ್ದೇ ನಮ್ಮ ನಿಯಮಗಳು. ಅದರಿಂದ ಎಲ್ಲರೂ ಸಮೂಹದಲ್ಲಿ ಇದ್ದರೆ, ಒಗ್ಗಟ್ಟಾಗಿದ್ದರೆ ಸಂತೋಷ, ಆರೋಗ್ಯ, ನೆಮ್ಮದಿ ಎಲ್ಲವೂ ಕೂಡ ನಮಗೆ ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ನಾವು ಇವ್ರ ಜೊತೆ ಸೇರಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಜಯರಮಣ ಅದಕ್ಕೆ ಭಾಳ ಜವಾಬ್ದಾರಿ ತಗೊಂಡು ಆ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ನಾನು ಇವತ್ತು ಹೇಳ್ತೀನಿ.
ಚಂದ್ರೇಗೌಡರಿಗೆ ಜಯಬೋರೇಗೌಡರಿಗೆ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ನಮ್ಮ TM ಪೂರಿ ಜಗನ್ನಾಥ ಕಾಫಿ ಕಟ್ಟೆ ಹತ್ರ ಇವರ ಹುಟ್ಟುಹಬ್ಬವನ್ನು ಆಚರಿಸಿದ್ದಕ್ಕೆ ತುಂಬ ಸಂತೋಷ. ಇವರು ಯಾವಾಗಲೂ 100 ವರ್ಷ ನಗ್ನಗ್ತಾ ಸುಖವಾಗಿ ಚೆನ್ನಾಗಿರಲಿ ಅಂತ ಹಾರೈಸ್ತೀವಿ. ಅಷ್ಟೇ, ಧನ್ಯವಾದಗಳು.